ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಹಾರುಗಿರಿಯ ಶ್ರೀ ಸಿದ್ಧಿವಿನಾಯಕ ಬಿಇಡಿ ಕಾಲೇಜಿನಲ್ಲಿ ನಡೆದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಮಾಡುವ ನಿಷ್ಠಾವಂತಿಕೆ ಹೆಣ್ಣಿನಲ್ಲಿ ಮಾತ್ರ ಕಾಣಸಿಗುತ್ತೆ. ಹೀಗಾಗಿ ಅವಳು ಅಬಲೆಯಲ್ಲ ಸಬಲೆ. ಮುಷ್ಟಿಯಿಂದ ಸಮಷ್ಟಿಯತ್ತ ಮಹಿಳೆ ಕ್ಷೇತ್ರವನ್ನು ವಿಸ್ತರಿಸಿಕೊಂಡಾಕೆ ಎಂದು ಕದಳಿ ವೇದಿಕೆ ಅಧ್ಯಕ್ಷೆ ಅನಸೂಯ ಮಳವಾಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಪ್ರತಿಯೊಂದು ಯಶಸ್ವಿ ಹೆಣ್ಣಿನ ಹಿಂದೆ ಗಂಡಿನ ತೀರಿಸಲಾಗದ ತ್ಯಾಗ ಇರುತ್ತೆ. ಗಂಡು ಹೆಣ್ಣು ಸರಿಸಮಾನರು ಎಂಬುದು ಬಹುತೇಕ ಭಾಷಣಕಾರರ ನಿಲುವಾಗಿತ್ತು. ವಿಶ್ವ ಮಹಿಳಾ ದಿನಾಚರಣೆ ಹಿನ್ನೆಲೆಯಲ್ಲಿ ಖ್ಯಾತ ಮಹಿಳಾ ಸಾಹಿತಿ ರತ್ನ ಬಾಳಪ್ಪನವರ ಬಾಗಿನಾಡು ಪುಸ್ತಕವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಡಾಕ್ಟರ್ ಡಿ.ಎಸ್. ನಾಯ್ಕ ಪುಸ್ತಕವನ್ನು ಬಿಡುಗಡೆ ಮಾಡಿದ್ರು. ಕನ್ನಡ ಸಾಹಿತ್ಯ ಪರಿಷತ್ ರಾಯಬಾಗ ಕಾರ್ಯದರ್ಶಿ ಶಂಕರ್ ಕ್ಯಾಸ್ತಿ ಪುಸ್ತಕವನ್ನು ಪರಿಚಯಿಸಿದ್ರು. ಕರ್ನಾಟಕದ ಹಾಲುಮತ ತವರು ಮನೆ ಬಾಗೇನಾಡು ಆಗಿದೆ ಅಂತ ರಸವಿಮರ್ಶಕ ವಿ.ಎಸ್. ಮಾಳಿ ಅಭಿಮತವನ್ನು ವ್ಯಕ್ತಪಡಿಸಿದ್ರು. ಕಸಪ ಅಧ್ಯಕ್ಷ ವೀರನಗೌಡ ಪಾಟೀಲ್, ಐ.ಆರ್. ಮಠಪತಿ, ಸಂಗಮೇಶ್ ನಾಯ್ಕ, ಜೈವೀರ್ ಮಹಾವಿದ್ಯಾಲಯ ಪ್ರಶಿಕ್ಷಣಾರ್ಥಿಗಳು ಉಪಸ್ಥಿತರಿದ್ದು ಪ್ರತಿಯೊಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ರು. ಆನಂತರ ಇದನ್ನ ಪ್ರತಿ ಸ್ಥಳಕ್ಕೂ ಕೂಡ ನಾವು ಏನ್ ಮಾಡಬೇಕು ಅಂತಂದ್ರೆ ಭೇಟಿ ಕೊಡಬೇಕು. ಭೇಟಿ ಕೊಟ್ಟ ನಂತರ ಅಲ್ಲಿ ವಾಸ್ತವ ಜೊತೆಗೆ ಐತಿಹಾಸಿಕ ಅರಿವನ್ನ ಅರಿತುಕೊಂಡು ಏನ್ ಮಾಡ್ಬೇಕಾಗ್ತದೆ ಅಂತಂದ್ರೆ ನಾನು ಮೊದಲೇ ಹೇಳಿದ್ದೀನಿ, ಸೃಜನಾತ್ಮಕ ಸಾಹಿತ್ಯಕ್ಕ ಕಲ್ಪನಾ ಲೋಕ ಇರ್ತದ. ಅದನ್ನ ಹಿಂಗ್ಯಾಕ್ ಬರ್ತಿ ಅಂತ ಕೇಳಕ್ ಯಾರಿಗೂ ಏನು ಅಂತಂದ್ರೆ ಹಕ್ಕಿರಂಗಿಲ್ಲ. ಹಿಂಗ್ಯಾಕ್ ಬರ್ತಿ ಅಂತ ಕೇಳಕ್ ಹಕ್ಕಿರಂಗಿಲ್ಲ, ಅವ್ನ ಕಲ್ಪನೆ. ಆದ್ರೆ ಒಂದು ಸೃಜನೇತರ ಸಾಹಿತ್ಯ, ಒಂದು ಸಂಶೋಧನಾ ಕೃತಿ ಏನು ಅಂತಂದ್ರೆ ಎಲ್ಲರೂ ಇದಕ್ಕೆ ಅಧಿಕಾರ ಇರ್ತದೆ. ಕಾರಣ ಏನು ಅಂತಂದ್ರೆ ಇದು ಘಟಿಸಿರ್ತಕ್ಕಂಥ ಇತಿಹಾಸದ ಮೂಷೆಯಲ್ಲಿ ಏನು ಅಂತಂದ್ರೆ ಇದು ಕಟ್ಟಿಕೊಡ್ಬೇಕಾಗ್ತದ. ಆ ಕಾರಣಕ್ಕೆ ನಮ್ಮ ಮೇಡಮ್ ಅವರು ಬಹಳ ಚೆನ್ನಾಗಿ ಈ ಬಾಗೇನಾಡು ಪುಸ್ತಕವನ್ನ ತುಂಬಾ ಚೆನ್ನಾಗಿ ಸುಮಾರು 82 ಪುಟಗಳ ಒಳಗ ಖುಷಿ ಅಂತಂದ್ರೆ ರತ್ನ ಪ್ರಭಾ ಅಂತಕ್ಕಂಥ ಒಂದು ಪ್ರಕಾಶನದ ಅಡಿ ಒಳಗೆ ಏನು ಅಂತಂದ್ರೆ ಅದ್ಭುತವಾಗಿ ಏನ್ ಮಾಡಿದ್ದಾರೆ ಅಂತಂದ್ರೆ ಕಟ್ಟಿಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈ ಪುಸ್ತಕದ ಬೆಲೆ ಬಹುಶಃ ಈಗ ನಿಮ್ಗೆ ಗೊತ್ತಾಗ್ಲಿಕ್ಕಿಲ್ಲ. ಆದ್ರೆ ಒಂದ್ ಸರಿ ಓದಿದ್ರಿ ಅಂತಂದ್ರೆ ಎಂತೆಂತ ಸಾಹಿತ್ಯಗಳು ಜೊತೆಗೆ ಎಂತೆಂತ ನಮ್ಗ ಆಶ್ಚರ್ಯ ಅನಿಸ್ತದ. ಬೀದಿ ಪದಗಳು ಹುಟ್ಟಿದ್ದು ಎಲ್ಲೋ ಅಲ್ಲ, ಇಲ್ಲ ನಮ್ಮ ಚಿಂಚಲಿ ಒಳಗ ಅಂತಕ್ಕಂಥದ್ದು ಸಂಶೋಧನೆಯಿಂದ ದೃಢಪಟ್ಟಿರ್ತಕ್ಕಂಥ. ಬಾಂಬೆ ಗೆಜೆಟ್ ಒಳಗೆ ಏನಪ್ಪ ಅಂತಂದ್ರೆ ಅದು ಅಧಿಕೃತವಾಗಿ ದಾಖಲಾಗಿರುವುದು ಬೀದಿ ಪದಗಳು ಹುಟ್ಟಿದ್ದು ಎಲ್ಲಿ ಅಂತಂದ್ರೆ ನಮ್ಮ ಚಿಂಚಲಿ ಒಳಗ ಅಂತ. ನಾನು ಯಾಕೆ ಇದನ್ನ ಬಹಳ ಹೆಮ್ಮೆ ಅಂತ ಹೇಳ್ತೀನಿ ಅಂತಂದ್ರೆ ಈ ನಮಗೆ ಇಲ್ಲಿವರೆಗೂ ಅವ್ರ ಬಗ್ಗೆ ಏನು ಅಂತಂದ್ರೆ ಕಲ್ಪನೆ ಇಲ್ಲ. ಆದ್ರೆ ಯಾಕೆ ಇದನ್ನ ಇವತ್ತು ಅಧಿಕೃತವಾಗಿ ನಾವು ಹೇಳಬೇಕು ಅಂತಂದ್ರೆ ನಾವು ಸಾಮಾನ್ಯವಾಗಿ ಏನು ಅಂತಂದ್ರೆ ಪ್ರಶಿಕ್ಷಣಾರ್ಥಿಗಳು ನಿಮ್ಗೆ ವಿನಂತಿ ಮಾಡ್ಕೋತೀನಿ, ಪ್ರತಿಯೊಬ್ಬರ ಹತ್ರ ನಿಮ್ಗೆ ಈ ಭಾಷಣ ಕುರಿತಾಗಿ ಒಂದು ಆಕಾರ ಪುಸ್ತಕವಾಗಿ ಏನು ಅಂತಂದ್ರೆ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಮುಂದಿನ ಅಧ್ಯಯನಕ್ಕೆ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತಾಡಿದ ಸಂದರ್ಭದಲ್ಲಿ ನಾನು ತುಂಬಾ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಇನ್ನೊಂದು ಏನು ಅಂತಂದ್ರೆ ಸರ್ ಹೇಳಿದಂಗೆ ಅದನ್ನ ಮುಂದೆ ಓದ್ತಾರ ಬಿಡ್ತಾರೋ ಅಂತಕ್ಕಂಥದ್ದು ಅದನ್ನ ಕೇಳ್ತಕ್ಕಂಥದ್ದು ಹೇಳ್ತಕ್ಕಂಥ ನನ್ನ ಕೆಲಸ ಅಲ್ಲವೇ ಅಲ್ಲ. ಆದ್ರೆ ಮುಂದೊಂದನೆ ಎಂತೆಂತ ನಮಗೆ ಸಾಮಾನ್ಯವಾಗಿ ಸಾಮಾನ್ಯ ವಿವೇಕಾನಂದವರು ಪಾಟೀಲ್ ಅವರು ಒಬ್ಬ ಗೌರವ ಗೊತ್ತ. ಅವರೊಬ್ಬ ಅದ್ಭುತ ಸಾಹಿತ್ಯ ಡಾನ್ ಟು ಡಸ್ಟ್ ಅಂತಕ್ಕಂಥ ಒಂದು ಕೃತಿ ಬರೀತಾರೆ. ಅವರ ಸುಪುತ್ರ ಇರ್ತಕ್ಕಂಥ ಪ್ರಣಯನ ಪಾಟೀಲ್ ಅವರು ವೆಂಟರ್ಸ್ ಬರ್ಕೊಂಡು ಅವುಗಳನ್ನ ಮನೆ ಮನೆ ಮುಗಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡ್ಬೋದು. ಅಂತ ಒಂದು ಕೆಲವಷ್ಟು ವಿಷಯಗಳು ನಮ್ಗೆ ಇವತ್ತು ಗೊತ್ತಿರಲಿಲ್ಲ. ಪ್ರಣಯನ ಸಾಹಿತ್ಯವನ್ನು ಗೊತ್ತಿತ್ತು, ವಿವೇಕಾನಂದ ಪುಸ್ತಕ ಬರೆದ ದೊಡ್ಡ ಗೊತ್ತಿರಲಿಲ್ಲ. ಆದ್ರೆ ಈ ಪುಸ್ತಕ ಗೊತ್ತಾಯ್ತು ಅವ್ರು ಡಾನ್ ಟು ಡಸ್ಟ್ ಅಂತಕ್ಕಂಥ ಒಂದು ಕೃತಿ ಬರ್ತಾರ ಅಂತ ಹೇಳಿ. ಅದಕ್ಕೆ ನಾನು ಬಹಳ ಈ ಪುಸ್ತಕ ಏನಾಗ್ತದೆ ಅಂತಂದ್ರೆ ಖುಷಿ ಆಗ್ತದೆ. ಇಂಥ ಇನ್ನೂ ಅನೇಕ ವಿಷಯಗಳು ಇದರೊಳಗೆ ಏನು ಅಂತಂದ್ರೆ ಬಂದವ. ನಮ್ಮಲ್ಲಿ ಶಿವದೂರ್ ಕಲೋಡ್ಕರ್ ಅಂತಕ್ಕಂಥವರು ಅವರೊಬ್ಬ ಸಾಹಿತಿ, ಆನಂತರ ಕಲೇಶ್ ಕುಮಾರ್ ಅವ್ರನ್ನ ನಾವು ಮಿಸ್ ಮಾಡ್ಕೋತೀವಿ ಅಂತಕ್ಕಂಥದ್ದು.